ತಂಗಿ ಜೀವದ ಜೊತೆ ಆಟ ಆಡಿದ ಜಿಮ್ ಸೀನನನ್ನ ಶಿವಣ್ಣ ಸುಮ್ಮನೆ ಬಿಡೋನಲ್ಲ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಣ್ಣಯ್ಯ ಧಾರಾವಾಹಿ ರೋಚಕ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನ ಪಿಂಕಿ ಹಾಗೂ ರಶ್ಮಿ ಸೀನಾ ವಿಚಾರವನ್ನ ಅಣ್ಣನಿಂದ ಗುಟ್ಟಾಗಿ ಇರಿಸಿದ್ಲು ಪಾರು. ಆದ್ರೆ ಈಗ ಎಲ್ಲ ಸೀಕ್ರೆಟ್ ಬಯಲಿಗೆ ಬಂದಿದೆ. ಗುಂಡು ಜೀವನದ ಜೊತೆ ಆಟ ಆಡಿದ ಜಿಮ್ ಸೀನನನ್ನ ಶಿವಣ್ಣ ಸುಮ್ಮನೆ ಬಿಡೋನಲ್ಲ. ಈ ಪ್ರೋಮೋ ಔಟ್ ಆಗಿದೆ. ಇನ್ನು ಸೀಕ್ರೆಟ್ ವಿಷಯ ಶಿವು ಮುಂದೆ ರಿವೀಲ್. ಪಾರು ಶಿವು ಮಲಗಿದ್ದಾಗ ಪಾರುಗೆ ಕೆಟ್ಟ ಕನಸು ಬೀಳುತ್ತದೆ. ಏನೋ ಕೆಟ್ಟದಾಗುತ್ತದೆ ಎಂದು ಗಾಬರಿ ಆಗ್ತಾಳೆ. ಆಗ ಶಿವು ಕೂಡ ಪಾರುಗೆ ಸಮಾಧಾನ ಮಾಡ್ತಾನೆ. ನೇನು ದೇವಿಗೆ ಹರಕೆ ತೀರಿಸುವ ಸಮಯದಲ್ಲಿ ಸೀನು ಹಾಗೂ ಪಿಂಕಿ ಸೀಕ್ರೆಟ್ ವಿಷಯ ಶಿವು ಮುಂದೆ ರಿವೀಲ್ ಆಗುತ್ತೆ. ಇದು ಶಿವನ ಕೋಪ ನೆತ್ತಿಗೇರಿಸಿದೆ. ಸೀನನನ್ನ ಎತ್ತಿ ಸುಮ್ಮನೆ ಬಿಡೋನಲ್ಲ ಅಂತ ಶಿವು ಹೇಳಿದ್ದಾನೆ. ಒಟ್ಟಿನಲ್ಲಿ ಪ್ರೋಮೋ ಕಂಡು ಸಖತ್ ಥ್ರಿಲ್ ಆಗಿದ್ದಾರೆ ವೀಕ್ಷಕರು. ಮತ್ತೆ ಮತ್ತೆ ಪ್ರೋಮೋ ನೋಡೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರು. ಪಾರು ತಂದೆ ವೀರಭದ್ರನು ಸೊಸೆ ರತ್ನಾಳ ಎದುರು ಅಸಲಿ ಮುಖ ಈಗಾಗಲೇ ತೋರಿಸಿದ್ದಾನೆ. ಅದೇ ವೇಳೆ ಮನೆಗೆ ಆಗಮಿಸಿದ ಪಾರ್ವತಿಯು ಕುತಂತ್ರಿ ಬುದ್ಧಿಯ ಅಪ್ಪನನ್ನ ಅನುಮಾನದಿಂದ ಪ್ರಶ್ನೆ ಮಾಡಿದ್ದಾಳೆ. ಆದ್ರೆ ರತ್ನಾಳು ಮಾವ ತನಗೆ ಮಾಡಿದ ಅವಮಾನದ ಬಗ್ಗೆ ಅತ್ತಿಗೆ ಪಾರ್ವತಿ ಹತ್ತಿರ ಹೇಳಿಕೊಂಡಿಲ್ಲ. ಇಷ್ಟಾದ್ರೂ ಆಸ್ಪತ್ರೆ ವಿಚಾರವಾಗಿ ಮಸಲತ್ತು ಮಾಡಿದ ವೀರಭದ್ರ ಆದ್ರೆ ಅಲ್ಲೂ ಫೇಲ್ ಆಗಿದ್ದಾನೆ. ಇನ್ನು ತಾಯಿ ಮಗನನ್ನು ಒಂದು ಮಾಡಲು ಪಾರ್ವತಿ ನಾನಾ ಕಸರತ್ತು ಮಾಡುತ್ತಿದ್ರೆ ಈತ ಶಿವು ತನಗೆ ಅರಿವಿಲ್ಲದೆ ಅಮ್ಮನಿಗೆ ಹತ್ತಿರವಾಗ್ತಿದ್ದಾನೆ. ಸದ್ಯ ಈ ದೃಶ್ಯವು ಪ್ರೇಕ್ಷಕರ ಗಮನ ಸೆಳೆದಿದೆ. ಪಾರ್ವತಿ ಎದುರು ತಂದೆ ವೀರಭದ್ರನ ದುಷ್ಟತನದ ಮುಖವಾಡ ಕಳ್ಚುತ್ತಾ ತನ್ನ ಆಸೆಯಂತೆ ತಾಯಿ ಮಗ ಒಂದಾಗ್ತಾರ ಎಂಬುದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಮತ್ತೊಂದು ಕಡೆ ರಶ್ಮಿ ಬದುಕು ಕೂಡ ಸರಿಯಾಗಿ ಸಾಗ್ತಾ ಇಲ್ಲ. ರಶ್ಮಿಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದ ಸೀನಾಗೆ ಚಮಕ್ ಕೊಟ್ಟಿದ್ದಾನೆ ಮಾದಪ್ಪ. ಸೀನಾ ಅಮ್ಮನಿಗೂ ನಾನು ಡಿವೋರ್ಸ್ ಕೊಡುವೆ ಅಂತ ಹೇಳಿದ್ದಾನೆ. ಹೀಗಾಗಿ ರಶ್ಮಿಗೂ ಮಾದಪ್ಪಣ್ಣ ಬುದ್ಧಿವಾದ ಹೇಳಿದ್ದಾನೆ.